ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಅನಂತರ ಅಧ್ಯಕ್ಷರು, ದೇಶಾಧ್ಯಕ್ಷರು, ಇವರು ಕಾರ್ಯಾಧ್ಯಕ್ಷರು, ಇವರೆಲ್ಲ ಕಲಾವಿದರಿದೆ, ಈ ಥರ ಅಧ್ಯಕ್ಷರಿದೆ. ನಾವು ಪುನೀತ್ ರಾಜ್ಕುಮಾರ್ ಸಂಘದಿಂದ ಪ್ರತಿ ವರ್ಷನೂ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಣ್ಣವ್ರದ್ದಾಗಲಿ ಪುನೀತ್ ರಾಜ್ ಸಂಘನಾಗಲಿ ಅವ್ರ ಜನರು ನಾವು ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆಮೇಲೆ ನಾವು ಏನಾರ ಒಂದು ಹೊಸತು ಮಾಡಬೇಕು ಅಂತಂದ್ಬಿಟ್ಟು ಒಂದು ದಿನ ಒಂದು ಸತಿ ಪುಸ್ತಕಧಾರಣೆ ಮಾಡ್ತೀವಿ, ಪೆನ್ನಿಗೂ ಕೊಡ್ತೀವಿ, ಡೈಲಿ ಅನುದಾನಗಳು ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಒಳ್ಳೊಳ್ಳೆ ಕಾರ್ಯ ಸಾಮಾಜಿಕ ಕೆಲಸಗಳು ನಾವು ಮಾತನಾಡ್ತೀವಿ. ಪುನೀತ್ ರಾಜ್ಕುಮಾರ್ ಅವರ ಹೆಸರಾಗಿ ಅವರು ಆಕಾಶ ಭೂಮಿ ಇರೋವರೆಗೂ ಅಣ್ಣವರಾಗಲಿ ಪುನೀತ್ ಆಗಲಿ ಶಂಕರನಾಗಲಿ ಇರೋವರೆಗೂ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವತ್ತೂ ಕನ್ನಡ ನಾಡು ನುಡಿಯಾಗಿ ಹೋರಾಡಿರೋರು ಅವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ. ನಮ್ಮ ನಾಡಲ್ಲಿ ಕನ್ನಡ ಅನ್ನೋದು ಏನೋ ಹೋಗ್ತಿದೆ, ಅದಕ್ಕೆ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಇಡೀ ಕರ್ನಾಟಕದಿಂದ ಕನ್ನಡಿಗರೆಲ್ಲರೂ ಒಂದಾಗಬೇಕು. ಬೇರೆ ಭಾಷೆಯಲ್ಲಿ ಜನ ಬಂದು ಸೇರ್ತಾರೆ, ಎಲ್ಲರೂ ಕನ್ನಡ ಕಲಿಬೇಕು. ಇರಬೇಡಿ ಅಂತ ನಾವು ಹೇಳಲ್ಲ, ಇರಿ ನಮ್ಮ ಕನ್ನಡ ಬರೀ ಸ್ಥಾನ ಕೊಡಿ, ಕನ್ನಡಕ್ಕೆ ಮಾತಾಡಿ, ಕನ್ನಡ ಕಲಿಸಿ. ಎಲ್ಲ ನೋಡ್ತಾ ಇದ್ದೀವಿ, ನಮ್ಮ ಬೇರೆ ಭಾಷೆಯಲ್ಲಿ ಯಾರು ನಮ್ಗೆ ಎಲ್ಲರೂ ಅಣ್ಣ ತಮ್ಮಂದರೆ, ತೆಲುಗಾಗಲಿ ಕನ್ನಡ ಆಗಲಿ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ತಮಿಳು ಆಗಲಿ ನಾವು ಯಾರನ್ನೂ ಇದು ಮಾಡೋಕ್ಕೋಗಲ್ಲ. ಕನ್ನಡ ನಾಡು ನುಡಿದಲ್ಲಿ ಬಂದ ಕನ್ನಡದಲ್ಲಿ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ. ನಾವು ಅವ್ರ ದೇಶ ರಾಜ್ಯಕ್ಕೆ ನಾವು ಅದೇ ಆ ಥರ ನಾವು ಅಣ್ಣವ್ರ ಅಭಿಮಾನಿ ರಾಜವಂಶ ಅಂತಂದರೆ ಹಂಗೆ ಆ ಥರನೇ. ಅದಕ್ಕೆ ಪ್ರತಿ ವರ್ಷವೂ ಈ ಥರ ನಾವು ಮಾಡಲು ಬರ್ತಾ ಇದ್ದೀವಿ. ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಭಿಮಾನಿಗಳ ಪರವಾಗಿ, ನಮ್ಮ ಕಾರ್ಯದರ್ಶಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ಗೆ, ರಾಜ್ಕುಮಾರ್ಗೆ, ಕರ್ನಾಟಕ. 51ನೇ ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತಾ, ಪುನೀತ್ ರಾಜ್ಕುಮಾರ್ ಅವರನ್ನು ಇವತ್ತು ಕೂಡ ಮುಂದೆ ರಾಜಣ್ಣ ಹೇಳಿದಾಗೆ ಸೂರ್ಯ ಚಂದ್ರ ಇರೋದು ಕೂಡ ಅವ್ರ ಹೆಸರು ಶಾಶ್ವತ ಇರ್ತದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು ಮಾಡಿದಂಥ ಕೆಲಸಗಳು ಅಭೂತ ಮತ್ತು ತುಂಬ ಆಶ್ಚರ್ಯ ಪಡುವಂಥದ್ದು. ಯಾಕೆಂದರೆ ಎಲ್ಲೂ ಕೂಡ ಎಳೆಮರೆ ಕಾಯಾಗಿ ಕೆಲಸ ಮಾಡ್ಕೊಂಡು ಹೋದರು. ಅವರು ಸತ್ತ ಮೇಲೆ ಗೊತ್ತಾಯಿತು ಪುನೀತ್ ರಾಜ್ಕುಮಾರ್ ಯಾರು ಅಂತ ಹೇಳಿ. ಆ ಚಿಕ್ಕ ವಯಸ್ಸಿನಲ್ಲೇ ಆಗಬಾರ್ದಿತ್ತು, ಆಗಿದೆ. ಆದರೂ ಕೂಡ ಅವರ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಅದರ ಮಧ್ಯೆ ಬಾಳುವಂಥದ್ದನ್ನು ತೋರಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅಂಥ ಒಬ್ಬ ಮಹಾನ್ ನಾಯಕನನ್ನು ನಾವು ಕಳ್ಕೊಂಡಿದ್ದರೂ ಕೂಡ ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಕೂಡ ಅಥವಾ ಹೊರದೇಶಗಳಲ್ಲೂ ಕೂಡ ಅವರ ಹೆಸರನ್ನು ಶಾಶ್ವತವಾಗಿ ಚಿರಚಾಂತಿ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ, ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದಂಥ ನಮ್ಮ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಶಾಖೆ ಕೂಡ ನಾಕ್ಷಿಕಳ್ಳಿನಲ್ಲಿತ್ತು. ಎಲ್ಲರೂ ಸೇರಿ ಪ್ರತಿ ವರ್ಷ ಮಾಡ್ತಿರುವಂಥದ್ದು ಶ್ಲಾಘನೀಯ ಕಾರ್ಯಕ್ರಮ ಅಂತ ಹೇಳಿ ಭಾವಿಸ್ತಾ, ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ, ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಅಂಗವಾಗಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅಜರಾಮಜರ ರಾಜ್ಯದಲ್ಲೇ ಪುನೀತ್ ರಾಜ್ಕುಮಾರ್ ಸಂಘ ತುಂಬ ಹೆಮ್ಮರವಾಗಿ ಬೆಳೆದಿದೆ. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ನಮ್ಮ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ರಾಜಣ್ಣವರು ತುಂಬ ವರ್ಷದಿಂದ ರಾಜಕುಮಾರ್ ಅಭಿಮಾನಿ ಸಂಘ ಅಂತ ಉಂಟಾಕೊಂಡು ವರ್ಷ ಅವರು ಒತ್ತುವರಿಯಾಗಿ ಗ್ರಾಮದಲ್ಲಿ ಮಾಡ್ತಾ ಬರ್ತಾರೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಮಾತನ್ನು 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು 51ನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ನಾವೆಲ್ಲ ಕನ್ನಡ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತಿನ ಸ್ಮರಣೆ ಮಾಡ್ತಾ ದೇವರನ್ನ ನೆನೆಸ್ಕೊಳ್ತಕ್ಕ ಕಾಲ ಬಂದಿದೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಕಲಿಸಿ ಅಂತ ಹೇಳೋರು. ಸ್ಟಾರ್ ಸ್ಟಾರ್, ಪವರ್ ಸ್ಟಾರ್, ಪವರ್ ಸ್ಟಾರ್, ಸ್ಟಾರ್ ಸ್ಟಾರ್, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಬನ್ನಿ ಬನ್ನಿ ಬರಪ್ಪ ಎಲ್ಲರೂ ಎಲ್ಲ ಬರ್ರಿ. ಸ್ವಾಮಿ